ಸವಿತಾ ನೇನೇ ಮಾಡ್ದೆ ಹೇಳು. ಮುತ್ಕಿಯಲ್ಲಿ ಮುತ್ಕಿಯಲ್ಲಿ ಸವಿತಾ ಎಲ್ಲೋಳು ತಗೋ. ಮುತ್ಕಿ ಎಲ್ಲಿ ಅಂದೆ? ಏಳು ಮೇಲೆ ಏಳು. ನಿನಗೆ ಆಂಜನೇಯ ಲಂಕೆಗೆ ಹೋಗಿದ್ದ ಕತೆ ಗೊತ್ತಾ? ಓ ಅಲ್ಲಿಗೆ ಹೋಗ್ಬಿಟ್ಟು ಇಡೀ ಲಂಕೆನೇ ಸುಟ್ಟಾಕ್ಬಿಟ್ಟು ಬರಲಿಲ್ವೇ? ಸುಟ್ಟಾಕಿ ಬಂದಮೇಲೆ ಏನಾಯ್ತು ಗೊತ್ತಾ? ದೇಹದ ಶಾಖನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಹನುಮಂತ ಸಮುದ್ರದಲ್ಲಿ ಸ್ನಾನ ಮಾಡ್ತಾನೆ. ಆಗ ಅವನ ದೇಹದಿಂದ ಬಂದಂಥ ಬೆವರು ಒಂದು ಮೊಸಳೆಯ ಒಳಗೆ ಸೇರುತ್ತೆ, ಅಂದರೆ ಮಕರದ ದೇಹದೊಳಗೆ ಸೇರುತ್ತೆ. ಆ ಮಕರ ಮೀನುಗಾರರ ಕೈ ಸೇರಿ ಅವರು ಅದನ್ನು ಕೊಯ್ಯೋವಾಗ ಅದರ ಹೊಟ್ಟೆನಲ್ಲಿ ಒಂದು ಮಗು ಇರುತ್ತೆ. ಆ ಮಗುವೇ ಮಕರ ಧ್ವಜ, ಸಾಕ್ಷಾತ್ ಹನುಮಂತನ ಮಗ. ದಿಟ್ವಾಲುನಾ? ಈ ವಿಷಯ ಆಂಜನೇಯಂಗೆ ಗೊತ್ತಿರಲಿಲ್ವೇ? ಇಲ್ಲ, ತುಂಬ ದಿನಗಳಾದ ಮೇಲೆ ಗೊತ್ತಾಗುತ್ತೆ. ಹಂಗಾರೆ ಆಂಜನೇಯ ಬ್ರಹ್ಮಚಾರಿ ಅಲ್ವೇ? ಅವನು ಗೊತ್ತಿಲ್ಲದೆ ಆಗಿರೋದ್ರಿಂದ ಆಂಜನೇಯ ಯಾವಾಗಲೂ ಬ್ರಹ್ಮಚಾರಿನೇ. जय हनुमान ज्ञान गुण सागर जय कपीस तिहु लोक उजागर. ಅಪ್ಪ ಆಂಜನೇಯ, ಏನಪ್ಪ ಇದು? दूत तुलित बल धामा. ಅಲ್ಲ, ನಿನಗೆ ಈ ಕಷ್ಟ ಬಂದೈತಿ ಅನ್ನಕ್ಕೆ ಈ ನಂದಿನ್ಯಾವ ಲೆಕ್ಕ ಬಿಡು. ಅಲ್ಲ, ನಂದು ನಿಂದುವೆ ಸೇಮ್ ಟು ಸೇಮ್ ಒಂದೇ ಕೇಸ್ ಆಗೋಯ್ತಲ್ಲ ದೇವ್ರೆ. ರಾಮಯ್ಯ ಇದನ್ನ? ಇಲ್ಲ ಮಾವ, ಅವರು ಆಂಜನೇಯನ ಗುಡಿಗೆ ಹೋಗಿದ್ದಾರೆ. ಆಗಲೇ ನಾನು ಮಾತಾಡ್ಸೋಕೆ ಬಂದಿದ್ದ. ನಿನ್ನ ಪ್ಲ್ಯಾನ್ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಸೂಪರ್, ಕೊಡು ಕೈ. ಸೂಪರ್. ಸರ್ದಕ್ಕ, ನಂಗೊಂದು ಕಾಫಿ ಸಿಗುತ್ತಾ? ಆಯಿತು ಸಾಹೇಬ್ರೆ. ಎಲ್ಲಿ ನಂದಿತಾ? ಎಲ್ಲಿ? ಏ ಚಂದ್ರಿ, ಸಾಹೇಬ್ರು ಕೇಳ್ತವ್ರಲ್ಲ, ಹೇಳು. ಅದು ಸಾಹೇಬ್ರೆ, ಅಕ್ಕವರು ಮತ್ತೆ ಅಶೋಕಣ್ಣ ಇಬ್ರೂ ಇನ್ನೂ ಮಲ್ಕೊಂಡವ್ರೆ. ಓ, ನೋಡಿದ್ರ ಸರ್ದಕ್ಕ ಅಶೋಕನ್ನ? ಫಾಸ್ಟ್ ಆಗ್ಬಿಟ್ಟವನೇ. ನಡಿಲಿ ನಡಿಲಿ.
ಮುಂದಿನ ವರ್ಷ ಈ ಮನೇಲಿ ಮನೆ ತುಂಬ ಮಕ್ಕಳಾಗ್ಬಿಡ್ಲಿ. ಅದಕ್ಕೂ ಮೊದಲು ನನಗೊಂದು ಕಾಫಿ ಆಗಲಿ. ಬೇಗ ಹೇಳೆ, ಏನಾಯ್ತು? ಸುಮ್ಮನೆ ನನಗೆ ಟೆನ್ಷನ್ ಕೊಡ್ಬೇಡ. ಆ ಮುತ್ಕಿ ಎಲ್ಲಿ? ನಿನ್ನನ್ನು ಯಾರು ಈ ರೀತಿ ಕಟ್ ಹಾಕಿದ್ದು? ಹೇಗೆಲ್ಲ ಸಾಯಿಸ್ಬಿಟ್ಟು ಯಾರೋ ಬಂದ ಮುತ್ತಿನ ಹೇಳ್ಕೊಂಡು ಹೋಗ್ಬಿಟ್ರು ಅಮ್ಮೋರೆ. ಏನು ಹೇಳ್ತಿದ್ಯಾ? ಯಾರವರು? ಏನೇ ಹೇಳ್ತಿದ್ಯಾ? ಯಾರವರು? ಗೊತ್ತಿಲ್ಲ ಅಮ್ಮವ್ರೆ. ನಿನ್ನ ನಂಬಿದಕ್ಕೆ ಸರಿಯಾಗಿ ನಾನು ಕತ್ಕೊಯ್ದ್ಯಲ್ಲೇ. ಎಲ್ಲ ಪ್ಲಾನು ಹಾಳು ಮಾಡ್ಬಿಟ್ಟೆ. ಈಗ ಮುತ್ಕಿನ್ ಎಲ್ಲಿಂತ ಹುಡುಕ್ಲಿ? ಮುಖ ನೋಡಿಲ್ಲ, ಎಲ್ಲಿ ಹಾಳಾಗಿ ಹೋಗಿದಾಳೋ ಏನೋ. ಅಮ್ಮೋರೆ, ನಾನೊಬ್ಳೆ, ನನ್ನ ಕೈಲಿ ಏನು ಮಾಡೋಕ್ಕಾಗಲಿಲ್ಲ. ಸಾಕು ಬಾಯಿ ಮುಚ್ಚಿ ಕತ್ತೆ. ಇದನ್ ಮೊದಲನೇ ಸಲ ಅಲ್ವಲ್ಲ? ನಾನು ಎಚ್ಚೆತ್ಕೋಬೇಕಿತ್ತು. ಅಪ್ಪಯ್ಯ ಅಪ್ಪಯ್ಯ ಏನಾದ್ರೂ ಕೇಳಿದ್ರೆ ಏನ್ ಹೇಳಿ? ಏನು ಅಂತ ಹೇಳೆ? ಛೇ, ಏನು ಮಾಡೋದು ಇವಾಗ? ನನ್ನ ಕಷ್ಟ ಯಾರು ತಾವ ಹೇಳಿ? ಅಲ್ಲ, ಯಾರು ತಾವು ಹೇಳಿದ್ರು ನಂಬಕ್ಕೆ ಇಲ್ಲ ಅಂತಾರೆ, ನನ್ನ ಮಾತೇ ಕೇಳೋಕ್ಕಿಲ್ಲ ಅಂತಾರೆ. ಈಗೇನಾರ ನಮ್ಮವ್ವ ಬದುಕಿದ್ದಿದ್ರೆ ಅವಳು ತಾವು ನನ್ನ ಕಷ್ಟ ಹೇಳ್ಬೋದಾಗಿತ್ತು. ನನ್ನ ಕಷ್ಟನ ಅವಳು ಅರ್ಥ ಮಾಡ್ಕೊಂಡಿರೋವಳು. ಏನಂದೆ? ನಿನಗೆ ತಾಯಿ ಇಲ್ವಾ? ಕೂತ್ಕೊಳ್ಳಪ್ಪ. ನಿನ್ನ ಕೈ ಕೊಡಪ್ಪ. ನಿನ್ನ ಕೈ ಕೊಡು ಅಂದೆ. ನಿನ್ನ ಹೆಸರೇನಂದೆ? ರಾಮ. ಯಾಕೆ ಸ್ವಾಮಿಗಳೇ, ಏನಾಯ್ತು? ನಿನ್ನ ತಾಯಿಗೇನಾಯ್ತು? ನಾನು ಚಿಕ್ಕವನಿದ್ದಾಗಲೇ ತೀರ್ಕೊಬಿಟ್ರು. ಇವನು ತಂದೇನೂ ಆಗ್ತಿಲ್ಲ, ಇವನ ತಾಯಿನೂ ಸತ್ತಿಲ್ಲ ಅನ್ನೋ ಸತ್ಯ ಇವನಿಗೆ ಆದಷ್ಟು ಬೇಗ ಗೊತ್ತಾಗತ್ತೆ. ಯಾಕೆ? ಏನಾಯ್ತು ಸ್ವಾಮಿಗಳೇ? ರಾಮ ಅನ್ನೋ ಹೆಸರಿಗೆ ತಕ್ಕಂತೆ ತಾಯಿಯಿಂದ ದೂರ ಇದ್ದು ಅನುಭವಿಸ್ತಿರೋ ವನವಾಸ ಅಷ್ಟೇ ಇದು. ಆದರೆ ಇದು ಶಾಶ್ವತ ಅಲ್ಲ. ವನವಾಸ ಕಳೆಯುತ್ತೆ. ಕಾಯ್ತಾ ಇರು. ಏನು ಹೇಳ್ತಾ ಇದ್ದೀರಾ ಸ್ವಾಮಿಗಳೇ? ಮುಂದೆ ನಿನಗೆ ಗೊತ್ತಾಗುತ್ತೆ. ನೀ ನೋಡೋದು ಬಹಳಷ್ಟಿದೆ. ಒಳ್ಳೆಯದಾಗಲಿ.
ನೀನು ದೇವ್ರ ಕೈ ಮುಗಿದು ಮನೆಗೆ ಹೋಗು. ಸರಿ. ನನಯ್ಯ ಕಾಪಾಡಪ್ಪ. जय हनुमान ज्ञान गुण सागर जय कपीस तिहु लोक उजागर रामदूत अतुलित बल धामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगे. ಬನ್ನಿ ಬನ್ನಿ ಶಾರದಕ್ಕ. ಅಪ್ಪಯ್ಯ ಹೇಗಿದ್ದೀರಪ್ಪಯ್ಯ? ನಾನು ಚೆನ್ನಾಗಿವ್ನಿ. ಸಾಧಕ ಇನ್ನೊಂದು ಕಾಪಿ ತಗೋನಿ. ಬೇಡ 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 ಅಪ್ಪಯ್ಯ. ಏ ಸುಸ್ತಾಗಿರ್ತೀಯ, ಕುಡಿಲ್ಲ? ಹಾಗೇನಿಲ್ಲ ಅಪ್ಪಯ್ಯ. ನಂಗೆ ಗೊತ್ತು, ಸುಮ್ಕಿರ್ಲ. ಸಾಧಕ ನೀವು ಹೋಗಿ ತಗೊಬನ್ನಿ. ಏ ಅಶೋಕ, ಅಲ್ಲೆಲ್ಲ ನೋಡ್ತಿದ್ಯಾ? ಅಪ್ಪಯ್ಯ ಅದು ನಂದಿ ಆಚೆ ಹೋಗೋಳು ಇನ್ನೂ ಬರಲಿಲ್ಲ, ಅದನ್ನೇ ನೋಡ್ತಿದ್ದೀನಿ ಅಪ್ಪಯ್ಯ. ಆಚೆ ಹೋದ್ಲಾ? ಮತ್ತೆ ನಿನ್ ಜೊತೆ ರೂಮ್ನಾಗೋಳೆ ಅಂತ ಚಂದ್ರ ಹೇಳ್ದಲ್ಲೋ? ಅದು ಆಗ್ಲೇ ನೋಡ್ದಾಗಿದ್ರು ಸಾಹೇಬ್ರೆ, ಈಗೆಲ್ಲ ಹೋಗೋರೆ, ನಂಗೆ ಗೊತ್ತಿಲ್ಲ. ಹ್ಞೂ ಅಪ್ಪಯ್ಯ, ನಂದಿ ಆಗ್ಲೇ ಆಚೆ ಹೋಗೋಳೆ. ನಾನು ಅವಳಿಗೆ ಎಲ್ಲಿಗೂ ಹೋಗ್ಬೇಡ ಅಂತ ಹೇಳಿದ್ನಲ್ಲ. ಹಿಂಗೆ ಹೇಳ್ದೆ ಕೇಳ್ದೆ ಹೋದ್ರೆ ಹೆಂಗೆ? ಅವಳಿಗೊಂದು ಫೋನ್ ಮಾಡ್ಕೊಡು. ಫೋನ್ ಮಾಡ್ಕೊಡ್ಲಾ? ಏನು ಯೋಚನೆ ಮಾಡ್ತಾ ನಿಂತಿದ್ಯಾ? ತಗೋಣ. ಹೆಂಗೋ ಇಲ್ಲಿ ಗಂಟ ಬಂದಾಯ್ತು, ಉಸ್ತಾದ್ನ ಮಾತಾಡ್ಸ್ಕೊಬೋದ್ರೆ ಹೆಂಗೆ? ಹಂಗೆ ಮಾಡಮ್ಮ. ಲೇ ಬಾಬು ಬಾಬು, ರಮಣ, ಇದೇನಲ್ಲ ಇವಾಗ ಗಲ್ಟಿಗೆ ಹೋಯ್ತಾ ಇದೆಯಾ? ಹಾಂ ನೀನೇನಣ್ಣ, ನಾನು ಗೋಲ್ಡಿಗೆ ಬಂದಾಗೆ ನೀನು ಬರ್ತಾ ಇದ್ಯಾ? ಲೋ ಯಾಕ್ಲ ಹಿಂಗೆ ಕೇಳ್ತಿದ್ಯಾ? ಅಲ್ಲ, ನಮ್ಮಿಬ್ರು ಒಟ್ಟಿಗೆ ಉಸ್ತಾದ್ ನೋಡಿದ್ರೆ ಏನೋ ಪ್ಲಾನ್ ಮಾಡ್ಕೊ ಬಂದಿದ್ದೀವಿ ಅನ್ಕೋತಾರೆ. ಏನು ಪ್ಲ್ಯಾನ್ ಮಾಡ್ಕೊಂಡ್ಲಾ? ಸರಿ ಸರಿ, ನೀವು ಒಳಗೆ ಹೋಗು, ನಾನು ಆಮ್ಯಾಗ ಬರ್ತೀನಿ. ಅಯ್ಯೋ ರಮಣ, ನಿನ್ಗೆ ಇನ್ನೂ ಇಷ್ಟೇ ಗೊತ್ತಿಲ್ವಾ? ಗುರುಗಳು ಇನ್ನೂ ನನ್ನ ಒಳಗೆ ಸೇರಿಸ್ಕೊಂಡಿಲ್ಲ. ಲೇ ಏನ್ಲ ಹೇಳ್ತಿದ್ಯಾ? ಹ್ಞೂ ಕಾರಣ, ಅದಕ್ಕೆ ಹೇಳ್ತೀವಿ. ನನಗೆ ಈ ಗತಿ ಅಂದರೆ ಇನ್ನು ಇದಕ್ಕೆಲ್ಲ ಕಾರಣ ನೀನು. ನಿನ್ಗಿನ್ನೇನು ಮಾಡಬೇಡ ಹೇಳು. ಲೈ ಸುಮ್ಕೆ ಗಾಬರಿ ಬೆಳೆಸ್ಬೇಡ ನೀನು. ನಾನು ಗಾಬರಿ ಬೀಳಿಸ್ತಿಲ್ಲ, ದಿಟ ಹೇಳ್ತೀವಿ. ಸರಿ ಬಾ, ಇಬ್ಬರು ಒಟ್ಟಿಗೆ ಒಳಗೆ ಹೋಗಮ್ಮ. ಉಸ್ತಾದ್ ಏನಾರ ಬೋದ್ರೆ ನಿನ್ನ ಪರವಾಗಿ ನಾನು ಸಮಯ ಕೇಳಿ ನಿನ್ನ ಒಳಗೆ ಸೇರಿಸ್ಕೊಳಂಗೆ ಮಾಡ್ತೀನಿ. ಬಾ. ಬೇಡ ಕಾರಣ, ಬಾರ್ಲ, ನಾನು ಹೇಳ್ತೀನಿ. ಅಶೋಕ್, ಏನಾಗಿದೆ ನಿಮ್ಗೆ? ಯಾಕೆ ಪದೇ ಪದೇ ಫೋನ್ ಮಾಡಿ ಸಾಯ್ತಿದ್ದೀರಾ? ಹಲೋ ಹಲೋ ನಂದಿತಾ. ಮಾವ, ಹೂ ಕಣಮ್ಮ, ನಾನು. ಎಲ್ಲಿದ್ಯಾ ನೀನೀಗ? ಮಾವ, ನಾನು ಹುಷಾರಿಲ್ಲ ಮಾವ, ಅದಕ್ಕೆ ಮೆಡಿಕಲ್ ಶಾಪಿಗೆ ಬಂದೆ. ಹುಷಾರಿಲ್ವಾ? ಏನಾಯ್ತಮ್ಮ? ಅದು ಸೀರಿಯಸ್ ಏನಿಲ್ಲ ಮಾವ. ಸರಿನಮ್ಮ, ನಿನಗೇನಾದ್ರೂ ಬೇಕಾದ್ರೆ ಏನಾದ್ರೂ ಕಳಿಸ್ಬೇಕು ತಾನೆ. ನೀನು ಎಲ್ಲೂ ಹೋಗ್ಬೇಡ ಅಂತ ಹೇಳಿರ್ಲಿಲ್ವಾ ನಾನು?
ಬೇಗ ಮನೆಗೆ ಬಾ ನೀನು. ಸರಿ ಮಾವ, ಬರ್ತೀನಿ. ಬೇಗ ಈಗಲೇ ಬಾ. ಹಾಂ. ಹೇಳು. ಎಲ್ಲ ಪ್ರಾಬ್ಲಮ್ನ ಒಟ್ಟಿಗೆ ಬರುತ್ತೆ. ಅವ ಬೇರೆ ಮನೆಗೆ ಬರಕ್ಕೆ ಹೇಳ್ತಿದ್ದಾರೆ. ಈ ಮುದುಕಿನ ಎಲ್ಲಿಂದ ಹುಡ್ಕೋದು? ಅಮ್ಮವ್ರೆ, ನಾನು ಹುಡುಕ್ತೀನಿ ಅಮ್ಮವ್ರೆ. ಹುಡುಕ್ಯ ಜೊತೆಲಿದ್ದಾಗಲೇ ನೋಡ್ಕೊಳಕ್ಕಾಗ್ಲಿಲ್ಲ? ಇಲ್ಲ ಅಮ್ಮವ್ರೆ, ನಮ್ಮ ಕಾಲೋನಿ ಹುಡುಗರಿಗೆ ಹೇಳಿ ಹುಡುಕಿಸ್ತೀನಿ. ಏ, ಯಾರ್ಯಾರಿಗೋ ಹೇಳಿ ಕೆಲಸ ನೀನು ಹಾಳು ಮಾಡಬೇಡ. ಇಲ್ಲ ಅಮ್ಮವ್ರೆ, ಅವ್ರಿಗೆ ದುಡ್ಡು ಕೊಟ್ಟರೆ ಹುಡುಕೊಡ್ತಾರೆ. ಏನೋ ಮಾಡು, ಒಟ್ಟಿನಲ್ಲಿ ಆ ಮುದುಕಿ ವಾಪಸ್ ಬರಬೇಕು ಅಷ್ಟೇ. ಸರಿ ಅಮ್ಮವ್ರೆ, ನಾನು ಹುಡ್ಕೊಡ್ತೀನಿ. ಆ ಮುದುಕಿ ಏನಾದರೂ ಸಿಗ್ಲಿಲ್ಲ ಅಂದರೆ ನಾನೇ ನಿನ್ನ ಸಾಯಿಸ್ಬಿಡ್ತೀನಿ. ಯಾಕಣವು ಬಾಬು, ಲೆಕ್ಕ ಮಾಡಿ ನೋಡಿದ್ರೆ ಉಸ್ತಾದ್ಗೆ ನನಗಿಂತ ನಿನ್ನ ಮೇಲೆ ಕೋಪ ಕಮ್ಮಿ ಇರಂಗೈತೆ. ಅದಕ್ಕೆ ನೀನೇ ಮೊದಲು ಅಳಿಕೋಲ್ಲ. ಹೋಗೋಣ, ನಾನು ಈ ಆಟಕ್ಕೆ ಬರೋಕ್ಕಿಲ್ಲ. ಲೈ, ನಾನೇನು ಹೊಂಟೋಗಿಲ್ಲಕ್ಕಲ್ಲ. ಪರಿಸ್ಥಿತಿ ನೋಡ್ಕೊಂಡು ನಾನು ಆಮ್ಯಾಕೆ ಬರ್ತೀನಿ, ನೀನು ಹೋಗು. ಏಯ್, ಉಸ್ತಾದ್ ಎಲ್ರಲ್ಲ? ಉಸ್ತಾದ್ ಇಲ್ಲ ರಾಮಣ್ಣ, ಆಚೆ ಹೋಗವ್ರೆ. ಅಲ್ಲ ಗುರುಗಳು ಇಬ್ರು ಮ್ಯಾಕ ಆ ಪಾರ್ಟಿ ಕೋಪ ಮಾಡಿಕೊಂಡವ್ರೆ. ಯಾರು ಅದ್ಯಾವ ಧೈರ್ಯದ ಮೇಲೆ ಬಂದ್ರಿ ನೀವು? ಲೈ ಪೆದ್ದ, ಅಪ್ಪಯ್ಯ ಕೋಪ ಮಾಡ್ಕೊತಾರೆ ಅಂತ ಮನೆಗೆ ಹೋಗದೆ ಇರೋಕ್ಕಾಯ್ತದೆ ಅನ್ಲ? ಹಂಗೆ ಗುರುಗಳುವೆ ತಂದೆ ಸಮಾನ ಕಂಡ್ರಲ್ಲ, ಅವ್ರೇನು ಸುಮ್ಕೆ ಕೋಪ ಮಾಡ್ಕೊತಾರ? ನಂದು ಹೊಸಿ ತೆಪ್ಪೈತೆ. ವಾ, ಕಡೆಗೆ ಒಪ್ಕೊಂಡಲ್ಲ ತಂದೆ ಐತೀನಿ ಅಂತ ಕಡು ಕೈಯೇ. ಐ ಥುನ್ನ ಸುಮ್ಕಿರಲ್ಲ, ನನ್ನ ಕಷ್ಟ ನನಗೆ. ಸರಿ, ಉಸ್ತಾದ್ ಯಾವಾಗ ಬರ್ತಾರೆ? ಸಮಯ ಹೇಳಿಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. ಗುರುಗಳಿದ್ದಿದ್ರೆ ಅವ್ರ ತಾವ್ ಸಮಯ ಕೇಳಿ ಬಾಬನ್ ಒಳಗೆ ಸೇರಿಸ್ಕೊಳ್ಳಿ ಅಂತ ಹೇಳು ಅನ್ಕೊಂಡಿದ್ದೆ. ಅಣ್ಣವ್, ನನಗೋಸ್ಕರ ನೀನೇನು ಬಯಸ್ಕೊಬೇಡ, ನಾನು ಮಾಡ್ಕೊತೀನಿ. ಏಯ್, ಇಲ್ಲಕ್ಕಲ್ಲ, ನಾನು ಸಮಯ ಕೇಳಲೇಬೇಕು. ಇನ್ನೂ ಬರಲಿಲ್ವಲ್ಲ, ನನಗೆ ಮನೆಗೆ ಹೋಗಿ ಗೊತ್ತಾಯ್ತದೆ. ನೀನು ಒಳ್ಡಣ್ಣವ್, ಇನ್ನೊಂದ್ಕಿಂತ ಬರುವಂತೆ. ಸರಿ ಕಣ್ರಲ್ಲ, ನಾನು ಬರ್ತೀನಿ. ಹಾಂ, ಆಮೇಲೆ ಗುರುಗಳು ಬಂದರೆ ನಾನು ಇವಾಗ ಬಂದಿದ್ದನ್ನ ಹೇಳೋಕೋಬೇಡಿ. ಆಮೇಲೆ ನಾನು ಬರೋ ಗಂಟ ಕಾಯ್ಕೊಂಡಿರ್ಲಿಲ್ವಲ್ಲ ಇವನು ಅಂದ್ಬಿಟ್ಟು ಕಾಪ ಮಾಡ್ಕೊಬಿಡ್ತಾರೆ. ಹಾಂ, ಬರ್ತೀನಿ ಕಣ್ರಲ್ಲ. ಸರಿ. ಏಯ್ ಬಿಡ್ರಲ್ಲ, ನನ್ನಿಂದ ಯಾಕೆ ಬತ್ತಿದ್ದೀರಾ? ಇಡ್ತೀನ ನಿನ್ನಿಂದನೇ ಬುತ್ತಿದ್ದು. ಇವಾಗ ನೀ ಎಲ್ಲೈತಿ ಅಲ್ಲೇ ಕರ್ಕೊಂಡಿ ನಮ್ಮನುವೆ. ಈಗ ನಂಗೆ ಅರ್ಜೆಂಟ್ ಆಗದೆ, ಒಳದ ಕಡೆ ಹೋಯ್ತೀರಿ, ಬರ್ತೀರಾ? ಓ, ನಾವು ಬಂದು ಪಕ್ಕದಲ್ಲಿ ಕುತ್ಕೋತೀವಿ. ನಿಮ್ಮ ಬಿಡ್ರಲ್ಲ. ಲೈ, ಇದ್ಯಾಕ್ರಲ್ಲ ಬೀದಿ ಲಿಂಗ ಆಡ್ಕೊ ಹೋಯ್ತಾ ಇದೀರಿ? ರಮಣ, ನೀನೇ ಹೊಸ ಕೇಳು, ನಾನು ಎಲ್ಲೋದ್ರೂ ಜೊತೆಗೆ ಬರ್ತಾರೆ. ಲೈ, ಯಾಕ್ರಲ್ಲ? ಹಾ, ಮಂಜ ಅಂದ್ರೆ ನಮ್ಗೆ ಸ್ಯಾನೆ ಲವ್. ಅದಕ್ಕೆ ಹೆಚ್ಚು ಹೋಗ್ಲಾ ಕಡೆಗೆ. ರಮಣ, ಬತ್ತ ಮಂಜ ಹೊಸಿ ಗಾನ್ಕೆ ಸಡ್ದಂಗೆ ಆಡ್ತಾವನೆ. ಹಾಂ, ಹಂಗಂದ್ರೆ ಹೋಗೋ ಟ್ರ್ಯಾಕ್ ಯಾಕೋ ಸರಿ ಇಲ್ಲ. ಮೊದ್ಲು ಮೇಡಮ್ನ ನೋಡಿ ನೀನು ಆಡ್ತಿದ್ದಲ್ಲ, ಈಗ ಮಂಜಾನು ಹಂಗೆ ಆಡ್ತಾವನೆ.